ಹಲೋ, ವೆಲ್ಕಮ್ ಬ್ಯಾಕ್ ಟು ಮನೋರಮ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲರಿಗೂ ತುಂಬ ಯೂಸ್ ಆಗುವಂಥ ಒಂದು ಒಳ್ಳೆ ಟಾಪಿಕ್ ಬಗ್ಗೆ ಮಾತಾಡಿ ಅದಕ್ಕೆ ಸೊಲ್ಯೂಷನ್ ಕೊಡೋಣ ಅಂತೇಳಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಈಗಿನ ಜನ್ರೇಷನಲ್ಲಿ ನಾವು ಯಾರ ಮುಖಗಳನ್ನ ನೋಡಿದ್ರೂ ಮೊಡವೆಗಳು, ಕಲೆಗಳು, ಕಪ್ಪು ಕಲೆಗಳು ತುಂಬ ಡೀಪಾಗಿರುತ್ತೆ. ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ಈ ಥರ ತುಂಬ ಸಮಸ್ಯೆಗಳನ್ನ ನಾವು ಫೇಸ್ ಮಾಡ್ತಾ ಇದ್ದೀವಿ. ಎಷ್ಟೇ ಕಾಸ್ಟ್ಲಿ ಕ್ರೀಮ್ಗಳನ್ನ ಹಾಕಿದ್ರೂ ನಮಗದಕ್ಕೆ ಉಪಯೋಗ ಆಗ್ತಾ ಇಲ್ಲ. ಮೇಯ್ನಾಗಿ ನಾವು ತಿಳ್ಕೊಬೇಕು ನಮ್ಮ ಫೇಸಲ್ಲಿ ಯಾಕೆ ಈ ಥರ ಮೊಡವೆಗಳಾಗ್ತಾ ಇದೆ, ಕಲೆಗಳಾಗ್ತಾ ಇದೆ ಅಂತ. ಏನಕ್ಕೆ ಅಂತ ಹೇಳಿದ್ರೆ ನಾವು ಮೊಡವೆಗಳಾಗಿದ ತಕ್ಷಣ ಅದನ್ನು ಇಚ್ಚಕ್ತೀವಿ, ಅದನ್ನು ನೋವು ಮಾಡ್ತೀವಿ. ಅದೇನಾಗುತ್ತೆ, ಅದು ದೊಡ್ಡ ಜಾಗನ ಪಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ಫೇಸ್ನ ನೀಟಾಗಿ ತೊಳೆಯೋದಿಲ್ಲ. ಅಂದರೆ 2-3 ಬಾರಿ ನಾವು ಫೇಸನ್ನು ತೊಳ್ಕೊಬೇಕು, ಡಸ್ಟ್ ರಿಮೂವ್ ಮಾಡ್ಕೋಬೇಕು. ನಮ್ಮ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆದಾಗ ಮತ್ತು ನಮ್ಮ ಫೇಸಲ್ಲಿರುವಂಥ ಆಯಿಲ್, ಜಿಡ್ಡುಗಳ ಕಾರಣದಿಂದಾಗಿ ನಮ್ಮ ಮುಖದಲ್ಲಿ ಮೊಡವೆಗಳು, ಬ್ಲ್ಯಾಕ್ ಹೆಡ್ಸ್, ಕೆಂಪು ಗುಳ್ಳೆಗಳು, ವೈಟ್ ಹೆಡ್ಸ್ ಈ ಥರ ಕಾಣಿಸೋದಕ್ಕೆ ಶುರುವಾಗುತ್ತೆ. ಹಾಗಿದ್ರೆ ಇದಕ್ಕೆ ಒಂದು ಉತ್ತಮ ಪರಿಹಾರನ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಪೂರ್ತಿಯಾಗಿ ನೋಡಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ರೀತಿಯ ಕಾಸ್ಟ್ಲಿ ಪ್ರಾಡಕ್ಟ್ಸ್ನ ನಾವಿಲ್ಲಿ ಯೂಸ್ ಮಾಡದೆ ಕೇವಲ ಆಗಿನ ಕಾಲದಿಂದನೂ ನೈಸರ್ಗಿಕವಾಗಿ ಓಮ್ ರೆಮಿಡಿ ಅಂತ ಏನು ಹೇಳಿ ನಾವು ಮಾಡ್ಕೊಂಬಂದಿದ್ದೀವಿ. ಬರೀ ಕಡಲೆ ಹಿಟ್ಟಿಂದಲೇ ನಮಗಾಗಿರುವಂಥ ಮೊಡವೆಗಳು, ಕಲೆಗಳು ಮತ್ತು ಆಯಿಲನ್ನು ರಿಮೂವ್ ಮಾಡಿ ನಮ್ಮ ಫೇಸನ್ನು ಸಾಫ್ಟ್ ಮಾಡ್ಕೊಳ್ಳೋದಕ್ಕೆ ನಾನು ಈ ವಿಡಿಯೋನ ನಿಮಗೋಸ್ಕರ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ ಆಗಿದೆ. ನೀವು ಯಾವುದೇ ಹೆಚ್ಚಿನ ರೀತಿಯಾಗಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಾಗಿದ್ರೆ ಇದನ್ನು ಹೇಗೆ ಮಾಡೋದು, ಹೇಗೆ ಅಪ್ಲೈ ಮಾಡೋದು, ಯಾವಾಗ ಅಪ್ಲೈ ಮಾಡಬೇಕು ಅಂತ ವಿಡಿಯೋನ ನಾನು ಪೂರ್ತಿಯಾಗಿ ಇಲ್ಲಿ ತೋರಿಸ್ಕೊಟ್ಟಿದ್ದೀನಿ. ನೋಡೋಣ ಬನ್ನಿ. ನಾವು ಮನೆಯಲ್ಲಿ ಯಾವುದಾದ್ರೂ ಒಂದು ಸ್ಕಿನ್ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋವಾಗ ನಮ್ಮ ಫೇಸು ಮೊದಲು ಸ್ವಚ್ಛವಾಗಿರಬೇಕು. ನಮ್ಮ ಮುಖದಲ್ಲಿರುವಂಥ ಆಯಿಲ್, ಡರ್ಟ್ನೆಲ್ಲ ನಾವು ರಿಮೂವ್ ಮಾಡಿಕೊಂಡು ನಮ್ಮ ಫೇಸಿಗೆ ಅಪ್ಲೈ ಮಾಡುವಂಥ ಪ್ಯಾಕ್ನ ನಾವು ಅದಕ್ಕೆ ನೀಟಾಗಿ ಹೊಂದ್ಕೊಳ್ಳೋ ಥರ ಮಾಡಿ ಒಳ್ಳೆ ರಿಸಲ್ಟ್ನ ಪರಿಣಾಮಕಾರಿಯಾಗಿ ನಾವು ಪಡ್ಕೋಬೋದಾಗುತ್ತೆ. ನಾನು ಹಾಲು, ಮೊಸರು ಈ ರೀತಿ ಚೇಂಜ್ ಮಾಡಿಕೊಂಡು ನನ್ನ ಫೇಸ್ನ ಕ್ಲೀನ್ ಮಾಡ್ಕೊತೀನಿ. ಇವತ್ತು ನಾನು ಮೊಸರಿಂದ ನನ್ನ ಫೇಸನ್ನು ಸ್ವಚ್ಛ ಮಾಡಿಕೊಂಡು ಆಮೇಲೆ ನಾನು ಪ್ಯಾಕ್ ಹಾಕೊಳ್ಳೋಣ ಅಂತೇಳಿ ಫಸ್ಟು ನನ್ನ ಫೇಸನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ತಿರ್ಬೋದು ಎಷ್ಟು ನೀಟಾಗಿ ನಾನು ಒಂದು 5-10 ನಿಮಿಷ ಮಸಾಜ್ ಮಾಡಿ ನನ್ನ ಫೇಸಲ್ಲಿರುವಂಥ ಕೊಳೆನ ನಾನು ರಿಮೂವ್ ಮಾಡಿದ್ದೀನಿ. ಬರೀ ತಣ್ಣಗಿನ ನೀರಲ್ಲಿ ನನ್ನ ಫೇಸ್ನ ಕ್ಲೀನಾಗಿ ವಾಶ್ ಮಾಡಿದ್ದೀನಿ. ಈಗ ನಮ್ಮ ಸಮಸ್ಯೆಗೆ ಬೇಕಾಗಿರುವಂಥ ಪ್ಯಾಕನ್ನು ನಾವಿಲ್ಲಿ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ. ಇದಕ್ಕೆ ಒಂದು 1/2 ಸ್ಲೈಸಷ್ಟು ನಿಂಬೆ ಹಣ್ಣಿನ ರಸವನ್ನು ಹಾಕ್ತಾಯಿದ್ದೀನಿ. ಲೆಮನ್ ಎಲ್ಲ ಪ್ಯಾಕ್ಗಳಿಗೂ ಕಾಂಬಿನೇಷನ್ ಆಗಿ ಯೂಸ್ ಮಾಡುವಂಥ ಒಂದು ಅತ್ಯುತ್ತಮವಾಗಿರುವಂಥ ಸಲಹೆ. ಯಾವುದೇ ಒಂದು ನೈಸರ್ಗಿಕ ಪದಾರ್ಥಗಳಿಗೆ ನಾವು ಲೆಮನ್ ಸೇರಿಸಿದಾಗ ಅದು ಒಳ್ಳೆ ಕಾರ್ಯವನ್ನು ನಿರ್ವಹಿಸುತ್ತೆ. ಮುಖದ ಚರ್ಮದ ಆರೈಕೆಗೂ ಕೂಡ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನೀವು ನೋಡ್ತಿರ್ಬೋದು ಲೆಮನ್ ಹಾಕಿದ್ಮೇಲೆ ಈಗ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ನಾನು, ಯಾಕೆಂದರೆ ಲೆಮನ್ ಹಾಕಿದ್ಮೇಲೆ ಗಟ್ಟಿಯಾಗಿರೋದ್ರಿಂದ ಈ ಥರ ಸ್ವಲ್ಪ ನೀರನ್ನು ಹಾಕಿ ತೆಳುವಾಗಿ ಈ ರೀತಿ ಪೇಸ್ಟ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿ ಆಗಿದೆ. ಸ್ವಲ್ಪ ನೀರು, ಸ್ವಲ್ಪ ಲೆಮನ್ನ ಬೆರೆಸಿ ನೀವು ಎಲ್ಲೆಲ್ಲಿ ಕಪ್ಪು ಕಲೆಗಳಾಗಿದೆಯೋ ಅಲ್ಲಿ ಈ ರೀತಿ ಪೇಸ್ಟನ್ನು ನೀವು ಅಪ್ಲೈ ಮಾಡಿದ್ರೆ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಎರಡನೇದಾಗಿ ಯಾರ ಮುಖದಲ್ಲಿ ಹೆಚ್ಚಾಗಿ ಆಯಿಲ್ ಇದ್ದು ಜಿಡ್ಡಾಗಿ ಅವರ ಮುಖದಲ್ಲಿ ಮೊಡವೆಗಳಾಗಿದೆಯೋ ಅಂಥವ್ರು ಈ ಪೇಸ್ಟನ್ನು ಯೂಸ್ ಮಾಡ್ಬೋದು. 1 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು, 2 ಟೇಬಲ್ ಸ್ಪೂನಷ್ಟು ಹಾಲನ್ನು ಹಾಕಿ ನಾನಿಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಲು ನಮ್ಮ ಚರ್ಮವನ್ನು ಹೈಡ್ರೇಟ್ ಆಗಿಡುತ್ತೆ, ಮೊಡವೆಗಳನ್ನ ಹೋಗ್ಲಾಡಿಸುತ್ತೆ, ಪೋಷಕಾಂಶಗಳು ನಮ್ಮ ಸಮಸ್ಯೆಗೆ ಪರಿಹಾರನ ನೀಡುತ್ತೆ. ಹಾಲನ್ನು ಮುಖಕ್ಕೆ ಹಚ್ಚೋದ್ರಿಂದ ಚರ್ಮದಲ್ಲಿರುವಂಥ ಕೊಳೆನ ನಿವಾರಿಸಿ ಬ್ಯಾಕ್ಟೀರಿಯಾಗಳನ್ನ ಹೋಗ್ಲಾಡಿಸಲು ಸಹಾಯ ಮಾಡುತ್ತೆ. ದಿನ ಬಿಟ್ಟು ದಿನ ಅಪ್ಲೈ ಮಾಡ್ತಾ ಬನ್ನಿ, ನಿಮಗೇನೆ ಅನಿಸುತ್ತೆ ಒಳ್ಳೆ ರಿಸಲ್ಟ್ ಇದೆ ಅಂತ. ಮೂರನೇದು, ಮೊಡವೆಗಳಾಗಿ ತುಂಬ ದಿವಸ ಆದರೂ ಹೋಗ್ತಾ ಇಲ್ಲ, ಮೊಡವೆಗಳು ಹೆಚ್ಚಾಗಿದೆ ಅನ್ನೋರು ಈ ಪೇಸ್ಟನ್ನು ಟ್ರೈ ಮಾಡಿ. 1 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು, 2 ಟೇಬಲ್ ಸ್ಪೂನಷ್ಟು ಮೊಸರನ್ನ ತಗೊಂಡು ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ಯಾವ ರೀತಿ ಮಿಕ್ಸ್ ಆಗಿದೆ ಅಂತ ಹೇಳಿ. ಮೊಸರಲ್ಲಿ ಲ್ಯಾಕ್ಟಿಕ್ ಆಮ್ಲ ಇರೋದ್ರಿಂದ ನಮ್ಮ ಫೇಸನ್ನು ಅದು ಕ್ಲೀನ್ ಮಾಡುತ್ತೆ, ನ್ಯೂ ಸೆಲ್ಸ್ ಪ್ರೊಡ್ಯೂಸ್ ಮಾಡುತ್ತೆ, ಮೊಡವೆಗಳನ್ನ ತಡೆಯುತ್ತೆ, ಗುರುತು ಮಾಯ ಆಗೋ ಥರ ಮಾಡುತ್ತೆ. ಬನ್ನಿ ಹಾಗಿದ್ರೆ ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಹಾಲು ಮತ್ತು ಮೊಸರಿಂದ ಮಿಕ್ಸ್ ಮಾಡ್ಕೊಂಡಿರೋ ಅಂಥ ಪೇಸ್ಟನ್ನು ನಾನು ಫೇಸಿಗೆ ಅಪ್ಲೈ ಮಾಡ್ತಾ ಇದ್ದೀನಿ. ನಿಮ್ಮ ಫೇಸಲ್ಲಿ ಯಾವ ರೀತಿ ಗುಳ್ಳೆ ಇದೆ, ಮೊಡವೆ ಇದೆ, ಅದಕ್ಕೆ ಬೇಕಾದಂಥ ಪ್ಯಾಕನ್ನು ರೆಡಿ ಮಾಡಿ ನೀವು ಅಪ್ಲೈ ಮಾಡ್ಕೊಳ್ಳಿ. ನನಗೆ ಯಾವಾಗಲೂ ಮೊಸರು ಮತ್ತು ಕಡಲೆ ಹಿಟ್ಟು ತುಂಬ ಚೆನ್ನಾಗಿ ಹೊಂದುತ್ತೆ, ಅದಕ್ಕೆ ನಾನು ಆ ಪ್ಯಾಕನ್ನು ಹಾಕ್ಕೊತಾ ಇದ್ದೀನಿ. ನನ್ನ ಫೇಸಲ್ಲಿ ಇದು ಯಾವಾಗಲೂ ಹೈಡ್ರೇಟ್ ಆಗಿರೋ ಥರ ಹೆಲ್ಪ್ ಮಾಡುತ್ತೆ. ಡಾರ್ಕ್ ಸರ್ಕಲ್ಸ್ ಏನಾದರೂ ಇದ್ದರೆ ಯಾವಾಗಲೂ ರಿಮೂವ್ ಮಾಡ್ತಾ ಇರುತ್ತೆ. ಸ್ಕಿನ್ ಟೋನ್ ತುಂಬ ಸ್ಮೂತಾಗಿರುತ್ತೆ, ಸುಕ್ಕು ಬರದೇ ಇರೋ ಥರ ಕಾಪಾಡುತ್ತೆ. ಅದಕ್ಕೆ ನಾನಿಲ್ಲಿ ಮೊಸರನ್ನ ಹಾಕಿ ಕಡಲೆ ಹಿಟ್ಟಲ್ಲಿ ಪ್ಯಾಕನ್ನು ರೆಡಿ ಮಾಡಿಕೊಂಡು ಫೇಸ್ಗೆ ಅಪ್ಲೈ ಮಾಡ್ತಾಯಿದ್ದೀನಿ.
ನಾನು ಇದನ್ನು ವಾರಕ್ಕೆ ಒಂದು 2 ಸರಿ ಮಾಡ್ತೀನಿ. ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ನಾನೀಗ ತೋರಿಸ್ಕೊಟ್ಟಿರೋಂಥ ಪ್ಯಾಕಲ್ಲಿ ನಿಮ್ಮ ಫೇಸಿಗೆ ಯಾವುದು ಸೂಟ್ ಆಗುತ್ತೆ ಅದನ್ನು ನೀವು ಫಾಲೋ ಮಾಡಿ. ಯಾವುದೇ ಒಂದು ರೆಮಿಡಿನ ನೀವು ಅಪ್ಲೈ ಮಾಡೋಕ್ಕೂ ಮುಂಚೆ ನೀವು ಅದನ್ನು ಪರೀಕ್ಷೆ ಮಾಡಿ ಆಮೇಲೆ ನೀವು ಫೇಸಿಗೆ ಅದನ್ನು ರೂಢಿ ಮಾಡ್ಕೊಳ್ಳಿ. ಯಾರ್ಯಾರೋ ಹೇಳಿದ್ದನ್ನು ಏನೇನೋ ತಗೊಂಡು ನಮ್ಮ ಫೇಸನ್ನು ಹಾಳು ಮಾಡ್ಕೊಳ್ಳೋದಕ್ಕಿಂತ ಉತ್ತಮವಾಗಿ ಕಾಪಾಡ್ಕೋಬೇಕು. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಹೇಳಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ರೀತಿಯ ಹೋಮ್ ರೆಮಿಡಿ ನಿಮಗೆ ಬೇಕಾದರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಇದು ನಿಮ್ಮ ಫೇಸಿಗೆ ಹೇಗೆ ವರ್ಕ್ ಆಗಿದೆ ಅಂತ ಹೇಳಿ ನನಗೆ ತಿಳಿಸಿ. ಮುಂದಿನ ವಿಡಿಯೋ ಮಾಡೋದಕ್ಕೆ ನನಗೆ ಸಪೋರ್ಟ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.